ಕನ್ನಡದ ಮೊದಲ ಶಾಸನ ಯಾವ್ದಣ್ಣ? ಯಾವ್ದು ಮೇಡಮ್? ಬ್ರೋ ಕನ್ನಡದ ಮೊದಲ ಶಾಸನ ಯಾವ್ದು ಬ್ರೋ? ಮೊದಲ ಶಾಸನ ದೇವ್ರಿಗೆ ಗೊತ್ತು ಬ್ರೋ. ಸರ್ ನೆಕ್ಸ್ಟ್ ನಮ್ಮ ಕನ್ನಡದ ಮೊದಲ ಶಾಸನ ಯಾವ್ದು ಸರ್? ಗೊತ್ತಿಲ್ಲ ಬ್ರೋ. ಗೊತ್ತಿಲ್ಲ. ಬೇಲೂರು ಶಾಸನ. ಬೇಲೂರು ಶಾಸನ. What does that mean? ಗೊತ್ತಿಲ್ಲ. ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಕೇಳಿರ್ತೀರಾ? ಯಾವ್ದು ಗೊತ್ತಿಲ್ವಾ? ಅಲ್ಮಿಡಿ ಶಾಸನ. ಹಾಲ್ಮೇಡಿ ಶಾಸನ. ಅಲ್ಮಿಡಿ ಶಾಸನ ಸೂಪರ್ ಸರ್. ಸರ್ ಅದು ಅಂದ್ರೆ ಅಲ್ಮಿಡಿ ಶಾಸನ. ಅಲ್ಮಿಡಿ ಶಾಸನ. ನಮ್ಮ ಕರ್ನಾಟಕದ ದಕ್ಷಿಣ ಪತೇಶ್ವರ ಎಂದು ಯಾರನ್ನ ಕರೀತಾರೆ? ಮೇಡಮ್ ಒಂದು ಫೋಟೋ ಬೇರೆ ನಮ್ಮ ಕಾಲೇಜಲ್ಲಿ ಅವ್ರನ್ನ ಫೋಟೋ ಒಂದು ಹಾಕೋರೆ. ನಿಮ್ನ ಬ್ರೋ? ನಿಮ್ ಫೋಟೋನ? ನಮ್ದಲ್ಲ ಬ್ರೋ. ಅವ್ರ ಫೋಟೋ ಹಾಕೋರ ಬ್ರೋ. ಬ್ರೋ ಚೀಫ್ ಗೆಸ್ಟ್ ಆಗಿ ಬಂದಿರೋದು ಧ್ರುವ ಸರ್ಜಾ. ಬ್ರೋ ಅವರಲ್ಲ ಬ್ರೋ, ನಾನು ಹೇಳಿದ ಕರ್ನಾಟಕದ ದಕ್ಷಿಣ ಪತೇಶ್ವರ ಅಂತ ಯಾರನ್ನ ಕರೀತಾರೆ ಅಂತ. ಡಾಕ್ಟರ್ ರಾಜ್ಕುಮಾರ್ನ. ಬ್ರೋ ಅವ್ರನ್ನ ಕೇಳಿರ್ತೀರಾ ಬ್ರೋ? ಅವ್ರ ಹೋರಾಟಕ್ಕೆ ನಿಂತ್ರೆ ಒಂಥರ ಅಲ್ಲ ಬ್ರೋ, ಅವ್ರ ಬಗ್ಗೆ ಮೂವಿಗಳನ್ನೆಲ್ಲ ಮಾಡ್ಬೇಕು ಅಂತ ಇನ್ಸ್ಪೈರ್ ಆಗೋರು ಬ್ರೋ. ರಾಜ್ಕುಮಾರ್ ಒಂದು ಮೂವಿ ಮಾಡಾರ ಅವ್ರ ಬಗ್ಗೆ. ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು. ಗೊತ್ತಿಲ್ಲ, ನೀವ್ ಹೇಳಿ. ಅಲ್ಲ ಮೇಡಮ್, ಮಯೂರ್ ಅವ್ರ ಮಲ್ಲ ನೋ ಆನ್ಸರ್ ಮೇಡಮ್. ಯಾರೋ ಮೇಡಮ್? ಇಮ್ಮಡಿ ಪುಲಕೇಶಿ ಕೇಳಿದೆ ಮೇಡಮ್. ಇಮ್ಮಡಿ ಪುಲಕೇಶಿ ಕೇಳಿದೆ ಮೇಡಮ್. ಕನ್ನಡ ಬಗ್ಗೆ ಎರಡೇಳು ಲೈನಲ್ಲಿ ನಿಮ್ಮ ಅನಿಸಿಕೆ ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಾ ಮೇಡಮ್? ಒಳ್ಳೆ ನಾಡಲ್ಲಿ ಹುಟ್ಟಿದ್ದೀವಿ, ಓಕೆ ಮೇಡಮ್. ಒಳ್ಳೆ ಹೆಮ್ಮೆ ಇದೆ ಅನ್ಸುತ್ತೆ ಅಷ್ಟೇ. ಅಷ್ಟೇ ಮೇಡಮ್. ಮೇಡಮ್ ನಿಮ್ಗೆ? ಕನ್ನಡ ಮಾತಾಡಿ ಚೆನ್ನಾಗಿರಿ. ಹುಡುಗಿ ಜೊತೆ ಅಲ್ಲಿ ಜಾಸ್ತಿ ಕನ್ನಡ ವರ್ಡ್ಸ್ಗಳನ್ನ ಜಾಸ್ತಿ ಬಳಸ್ತೀರಾ, ರಿಪೀಟ್ ಆಗಿ ಬಳಸ್ತಿರ್ತೀರಾ, ಮತ್ತೆ ಬಳಸ್ತಿರ್ತೀರಾ. ಆ ವರ್ಡ್ಸ್ಗಳು ಹೇಳೋದಾದ್ರೆ ಯಾವ ಹೇಳ್ತೀರಾ ಮೇಡಮ್? ಜಾಸ್ತಿ ಕನ್ನಡ ವರ್ಡ್ಸ್ ಯಾವ್ದು ಹೇಳ್ತೀವಿ ಅಂತ ತುಂಬಾ ಹೇಳ್ತೀವಿ, ಅದಷ್ಟೇ ನೆನ್ಪಿಟ್ಕೊಳಕ್ ಆಗಲ್ಲ. ಹಿಂಗೆ ಹೇಳಿ ಮೇಡಮ್, ಯಾವ ಒಂದು ವರ್ಡ್ಸ್ ಹೇಳ್ಬೇಕಂದ್ರೆ ಹಂಗಿಲ್ಲ ಸರ್, ನೆನ್ಪಿಲ್ಲ. ಹಂಗಿಲ್ಲ ನೆನಪಿಲ್ಲ. ಅದೊಂದು ಅಕ್ಷರನಾ? ಹೇ ಏನ್ ಮಾಡ್ತಿದ್ಯಾ, ಯಾವಾಗ ಬಂದೆ, ಏನ್ ಕತೆ, ಎಂತ ಸಮಾಚಾರ. ಅಯ್ಯೋ ಇವ್ರು ಬಂದ್ಬಿಟ್ರಲ್ಲ ಕ್ಲಾಸ್ಗೆ, ಯಾವಾಗ ಬಿಡ್ತಾರೆ, ಟೈಮ್ ಯಾವಾಗ ಆಗುತ್ತೆ ಅಷ್ಟೇ. ಮೇಡಮ್ ನೀವು ಸೂಪರ್ ಮೇಡಮ್. ಮೇಡಮ್ ನೀವು ಮೊದ್ಲು ಬಂಕ್ ಹಾಕೊಂಡ್ ಹೋದ್ರೆ ಸಾಕು ಕ್ಲಾಸಿಂದ. ನೀವು ಮೇಡಮ್ ಕಾಲೇಜಿಗೆ ಬಂಕ್ ಹಾಕಿ ಗೊತ್ತೀರಾ ಮೇಡಮ್? ಕಾಲೇಜಿಗೆ ಕ್ಲಾಸ್ ಬೇಡ, ಕೇಳೋದ್ ಬೇಡ ಅಂತ ಬಂಕ್ ಹಾಕೋಕೆ ಬರೋದು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಮೇಡಮ್ ಇಂದಿನ ಕಾಲದಲ್ಲಿ ಅತ್ಯಂತ ವೈಭವದ ರಾಜ್ಯ ಯಾವುದು ಮೇಡಮ್? ಹಂಪಿ. ವಿಜಯನಗರ. ಸರ್ ನಿಮ್ಗೆ ಕನ್ನಡ ಅಂತ ನೆನಪಾಗ್ತಿದಂಗೆ ಯಾವ ಸಿಂಪಲ್ ಆಗಿ ಕರ್ನಾಟಕದಲ್ಲಿ ಇದ್ದೀರಾ, ಒಂದರ ಸಾಂಗ್ ಆಡ್ಬೇಕು ಅಂದ್ರೆ ಯಾವ ಸಾಂಗ್ ಆಡ್ತೀರಾ? ಹುಟ್ಟಿದಾರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ಜೋರ ಹೇಳ್ಬೇಕು ಮೇಡಮ್, ಬರ್ಬೇಕು ಜೋರ. ಅಷ್ಟೇ ವಾಯ್ಸ್ ಇರೋದು ನಂದು. ಅಷ್ಟೇ ಮೇಡಮ್. ಸರ್ ನಮ್ಮವ್ವ ಕಣ್ಣು ಮೈಯಲ್ಲಿ ಕನ್ನಡ, ಹುಬ್ಬಳ್ಳಿ ಹೈತನ. ನೀವು ಅಷ್ಟೇ ಗೊತ್ತಿರೋದು ನಾವು. ಮೇಡಮ್ ಹೇಳ್ಬೇಕು ಮೇಡಮ್, ಕರ್ನಾಟಕದಲ್ಲಿ ಇದ್ದೀರಾ ಒಂದು ಕನ್ನಡ ಒಂದು ಸಾಂಗ್ ಹೇಳ್ಬೇಕು ಮೇಡಮ್. ಓಕೆ, ನಾವು ಹಾಡುವ ನುಡಿಯೇ ಕನ್ನಡ ನುಡಿ. ಸೂಪರ್ ಮೇಡಮ್. ನೆಕ್ಸ್ಟ್ ಮೇಡಮ್ ಬಂದ್ಬಿಡಬೇಕು ಮೇಡಮ್. ಗೊತ್ತಿರೋದಷ್ಟೇ, ಲೈಕ್ ಕ್ಲಿಯರ್ ಲೈನ್ಸ್ ಗೊತ್ತಿಲ್ಲ. ಮೇಡಮ್ ನೀವು? ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಪ್ಲಸ್ 1 2 whatever she said. ಹೇಳಿದ್ನಲ್ಲ, ಅವ್ರಿಗೆ ಹೇಳ್ಕೊಂಡು ಕೊಡಿ ಮೇಡಮ್ ಒಂದು ಸಾಂಗ್. ಕನ್ನಡವೇ ಕನ್ನಡವೇ ನಮ್ಮಮ್ಮ, ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿಗಳು, ಮಾತಾಡೋ ದೇವರಿಗಳು. ಈ ಭಾಷೆ ಕಲಿಯೋದು ಬೆಣ್ಣೆ. ಗೊತ್ತಿಲ್ಲದೆ ಇರೋರ್ಗೆ ಕನ್ನಡ ಕಲ್ಸ್ಕೊಡಿ. ಕನ್ನಡ ಕಲಿಸಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ಬ್ರೋ ನಿಮ್ಮ ಹೆಸರು? ಜೀವನ್. ಬ್ರೋ ನಿಮ್ಮ ಹೆಸರು? ಜೀವನ್. ಜೀವನ್.
ಬ್ರೋ ಕನ್ನಡ ಅಂದ್ರೆ ಏನ್ ಅನ್ಸುತ್ತೆ ಬ್ರೋ ನಿಮ್ಗೆ? ಭಾಷೆ, ಹಾ? ಮಾತೃಭಾಷೆ. ಮಾತೃಭಾಷೆ ಬ್ರೋ ನಿಮ್ಗೆ? ಮಾತೃಭಾಷೆ. ಮಾತೃಭಾಷೆ. ಬ್ರೋ, ಕರ್ನಾಟಕದಲ್ಲಿ ಹುಟ್ಟಿದೀರಾ ನೀವು, ಕನ್ನಡ ಬಗ್ಗೆ ಏನೋ ಯಾವ ತರ ಅಭಿಮಾನ ಐತೆ ಬ್ರೋ? ತುಂಬಾ ಅಭಿಮಾನ ಐತೆ. ತುಂಬಾ ಅಭಿಮಾನ ಐತೆ ಬ್ರೋ ನಿಮ್ಗೆ? ಹೃದಯಪೂರ್ತಿಗೆ ಅಭಿಮಾನ ಐತೆ. ಅಭಿಮಾನ ಐತೆ ಬ್ರೋ. ಬ್ರೋ ಒಂದ್ ಸ್ವಲ್ಪ ಕ್ವಶನ್ಗಳು ಕೇಳ್ತೀನಿ ಕನ್ನಡ ಬಗ್ಗೆ, ಗೊತ್ತಿದ್ರೆ ಆನ್ಸರ್ ಬ್ರೋ, ಇಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಬ್ರೋ. ಕೇಳೋಣ ಬ್ರೋ. ಬ್ರೋ ಮುಂಚೆ ಕರ್ನಾಟಕಕ್ಕೆ ವಿಶಾಲ ಮೈಸೂರು ಎಂದು ಕರೀತಿದ್ರು ಹೆಸರು, ಅದನ್ನ ಕರ್ನಾಟಕ ಎಂದು ಮರು ನಾಮಕರಣ ಮಾಡಿದ್ದು ಯಾವ ವರ್ಷ ಬ್ರೋ? ಇಸ್ವಿ? 1985 ಅಲ್ಲಿ ಅನ್ಸುತ್ತೆ. ಹಾ? 1985. ಎಸ್ ಬ್ರೋ, 1980 ಹತ್ರ. 1990 ಹಾ, 1990s ಅಲ್ಲಿ ಇದೆಯಾ? 90s ಅಲ್ಲಿ ಇತ್ತು. ಹೇಳು ಮಚ್ಚ. 1995. 4 98 ಇಲ್ಲ ಬ್ರೋ, 97. ಇಲ್ಲ ಬ್ರೋ. ಯಾವಾಗ ಅಂದ್ರೆ ಬ್ರೋ ನವೆಂಬರ್ 1 1973. 73. ಸರ್ ಮನೆಯಲ್ಲೂ ಮಕ್ಳುಗಳು ಅಪ್ಪ ಅಮ್ಮ ಕರೆಯೋದು ಮಮ್ಮಿ ಡ್ಯಾಡಿ ಅಂತ ಕರೀತಿರ್ತಾರೆ. ಅವರು ಅಪ್ಪ ಅಮ್ಮದಿರೋ ಏನಂತ ಹೇಳ್ಕೊಡ್ಬೇಕು ಸರ್? ಮಮ್ಮಿ ಡ್ಯಾಡಿ ಎಲ್ಲ ಸತ್ತೋಗಿರೋರ್ ಹೆಸರುಗಳದು. ಇಷ್ಟು ಕನ್ನಡದ ಮೊದಲ ಚಿತ್ರ ಯಾವ್ದು ಸರ್? ಸತಿ ಸುಲೋಚನಾ. ಹಾ ಕರೆಕ್ಟ್ ಸರ್, ಆನ್ಸರ್ ಕರೆಕ್ಟ್ ಸರ್. ಥ್ಯಾಂಕ್ಸ್ ಸರ್, ರೆಸ್ಪಾನ್ಸ್ ಮಾಡಿದ್ಕೆ ಥ್ಯಾಂಕ್ಸ್ ಸರ್. ಓಕೆ ಸರ್. ಕರ್ನಾಟಕದ ರಾಷ್ಟ್ರ ಕವಿ ಎಂಬ ಬಿರುದನ್ನ ಯಾರನ್ನ ಕರೀತಾರೆ ಬ್ರೋ ಕವಿಗಳು? ಬೇಗ. ನೆಕ್ಸ್ಟ್ ಬ್ರೋ. ಅಷ್ಟೇ ಸಾಕು ಬ್ರೋ. ದಾರಾ ಬೇಂದ್ರೆ. ನೋ ಬ್ರೋ, ಅವರು ರಾಷ್ಟ್ರ ಇವರು ಬ್ರೋ ಜ್ಞಾನಪೀಠ ಪ್ರಶಸ್ತಿ ಪಡೆದಿರೋದು. ಕರ್ನಾಟಕದ ರಾಷ್ಟ್ರ ಕವಿ ಎಂಬ ಬಿರುದು. ರಾಷ್ಟ್ರ ಕವಿ ಹಾ ಕುವೆಂಪು. ಕುವೆಂಪು. ಓಕೆ ಬ್ರೋ, ಫಸ್ಟ್ ಆನ್ಸರ್ ಕರೆಕ್ಟ್ ಇದೆ. 3 ಜನ ಕರೀತಾರೆ ಬ್ರೋ. 3 ಜನ ಹೇಳ್ರು. ಕಡೆ ಬೈಲ್ ಕಡೆ ಹಂಗೆ ಎಂಟ್ರಾಗಿ ಬೈಲ್ ಕಡೆ ಗೊತ್ತಿಲ್ಲ ಬ್ರೋ? ಹೇಳು. ಹಾ ಸರ್, ಏನಿಲ್ಲ, ಕರ್ನಾಟಕದಲ್ಲಿ ರಾಷ್ಟ್ರ ಕವಿ ಎಂಬ ಬಿರುದನ್ನ 3 ಜನ ಕವಿಗಳನ್ನ ಕರೀತಾರೆ. ಓಕೆ ಸರ್, ಸಾರಿ ಸರ್, ಅದು ಬೇಂದ್ರೆ ರಾಷ್ಟ್ರ ಇವ್ರು ಸರ್ ಜ್ಞಾನಪೀಠ ಪ್ರಶಸ್ತಿ ಜಿ ಎಸ್ ಶಿವರುದ್ರಪ್ಪ ಆಯ್ತು, 2 ಆಯ್ತು. ಸರ್ ಇನ್ನೊಬ್ರು 3 ಜನ ಕವಿಗಳ ಕರ್ಕೊ ಬರ್ತೀನಿ. ನೆಕ್ಸ್ಟ್ ಸರ್ ಗೋವಿಂದ ಪೈ ಅಂತ ಸರ್. ಓಕೆ, ಮಂಜೇಶ್ವರ ಗೋವಿಂದ ಪೈ. ಓಕೆ ಸರ್. ನೆಕ್ಸ್ಟ್ ಸರ್ ನಿಮ್ ನಮ್ಮ ಕರ್ನಾಟಕದ ರಾಜ್ಯ ಲಾಂಛನ ಯಾವ್ದು ಸರ್? ಇದು ಹೊಯ್ಸಳರದ್ದು ಒಂದು ಇದಪ್ಪ, ಅದು ಹೊಯ್ಸಳಕ್ ಕಲ್ತಿರೋ ಒಂದು ಸಿಂಹ ಇದೆಯಲ್ಲಪ್ಪ, ಅದು ಸಿಂಹ ಅಲ್ಲ ಸರ್. ಅದನ್ನ ಇದು ಮೈಸೂರ ಇದ್ರಲ್ಲಿ ನೋಡಿರ್ತೀರಾ ಸರ್ ನೀವು? ಗಂಡು ಬೇರಂಡನ. ಹಾ, ಗಂಡ ಬೇರಂಡ ಸರ್, ಅದೇ ಕರೆಕ್ಟ್ ಆನ್ಸರ್ ಸರ್. ನೆಕ್ಸ್ಟ್ ನಮ್ಮ ಕನ್ನಡ ರಾಜ್ಯೋತ್ಸವವನ್ನು ಯಾವ ದಿನ ನಾವು ಆಚರಿಸ್ತೀವಿ ಸರ್? ನವೆಂಬರ್ 1. ನವೆಂಬರ್ 1 ಕರೆಕ್ಟ್ ಸರ್ ಆನ್ಸರ್. ನೆಕ್ಸ್ಟ್ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು ಸರ್? ಅವರು ಗೊತ್ತಿಲ್ಲಪ್ಪ ಸರ್. ಯಾರು ಅಂದ್ರೆ ಕೆ.ಸಿ. ರೆಡ್ಡಿ ಸರ್. ನೀವು ಈ ಕಾಲೇಜಿಗೆ ಬಂದು ಎಷ್ಟು ವರ್ಷ ಆಯ್ತು ಸರ್? ಇದು 21ನೇ ವರ್ಷ. 21 ವರ್ಷ ಸರ್. ನಿಮ್ಗೆ ಬೆಂಗಳೂರಲ್ಲಿ ಇದ್ದು ಕೆಲವು ಜನ ಕನ್ನಡ ಗೊತ್ತಿರುತ್ತೆ, ಕನ್ನಡ ಮಾತಾಡಲ್ಲ, ಅವ್ರಿಗೆ ಏನ್ ಅನ್ಸುತ್ತೆ ಸರ್? ನಿಮ್ಗೆ ಏನ್ ಅನ್ಸುತ್ತೆ ಅವ್ರ ಬಗ್ಗೆ? ಕರುಣೆ ಬರುತ್ತೆ ನಮ್ಗೆ. ಕನ್ನಡ ಬರುತ್ತಾ ಸರ್? ಏನ್ ಸರಿ ತರ ಹೌದು, ಅವ್ರು ಇಷ್ಟು ವರ್ಷ ಇದ್ಬಿಟ್ಟು ಕನ್ನಡ ಕಲ್ತಿಲ್ಲ ಅಂತಂದ್ರೆ ತಪ್ಪಲ್ವಾ ಅದು? ನೀವು ಒಂದ್ ಜನಗಳ ಜೊತೆ ಬೆರಿಬೇಕು ಅಂತಂದ್ರೆ ಅಲ್ಲಿದು ಪ್ರಾಂತೀಯ ಭಾಷೆ ಕಲ್ತ್ಕೊಂಡ್ರೆ ನೀವು ಅವ್ರ ಜೊತೆ ಹೊಂದ್ಕೊಳಕ್ ಆಗೋದು. ಇಲ್ದಿದ್ರೆ ನೀವು ಸಪರೇಟ್ ಆಗೇ ಇರ್ತೀರಿ.